ನಮಸ್ಕಾರ. ಇದು ದ ಫೆಡರಲ್ ಕರ್ನಾಟಕದ ಮೊದಲ ಸಂವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ದ ಫೆಡರಲ್ ಕರ್ನಾಟಕ ಅನ್ನೋದು ಕರ್ನಾಟಕ ಕಾಲಿಟ್ಟು ಕೇವಲ 10 ದಿನ ಆಗಿದೆ ಅಷ್ಟೇ. ದ ಫೆಡರಲ್ ಕರ್ನಾಟಕ ದ ನ್ಯೂ ಜನರೇಷನ್ ಮೀಡಿಯಾ ಕಾರ್ಪೊರೇಷನ್ನ ದ ಫೆಡರಲ್ ಡಿಜಿಟಲ್ ವೇದಿಕೆಯ ಕನ್ನಡದ ಆವೃತ್ತಿ. ನಾನು ಮುರಳೀಧರ ಖಜಾನೆ ಅಂತ, ಈ ದ ಫೆಡರಲ್ ಕರ್ನಾಟಕದ ಸಂಪಾದಕ. ನನ್ನ ಜೊತೆಗೆ ದ ಫೆಡರಲ್ ಇಂಗ್ಲಿಷ್ನ ಬಿಸಿನೆಸ್ ಎಡಿಟರ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹಾಗೂ ಬರಹಗಾರರಾದ ಗಿರಿಪ್ರಕಾಶ್ ಕೆ ನಮ್ಮ ಜೊತೆ ಇದ್ದಾರೆ. ಅವರು ಕರ್ನಾಟಕದ ಬಜೆಟ್ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಗಿರಿ. ಇದು ನಮ್ಮ ಮೊದಲ ಸಂವಾದ ಕಾರ್ಯಕ್ರಮ ಗಿರಿಪ್ರಕಾಶ್. ಹಾಗಾಗಿ ನಮಗೆ ಕರ್ನಾಟಕದ ಬಜೆಟ್ ಅನ್ನೋದೇನಿದೆ ಅದು ಈ ಸಂದರ್ಭದಲ್ಲಿ ಬಂದಿರೋದು ಒಂದು ಚರ್ಚೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಅಂತ ಅನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಆರಂಭದಲ್ಲಿ ನಾನು ಗಿರಿಪ್ರಕಾಶ್ ಅವರೇ, ಆರಂಭದಲ್ಲಿ ನಾನು ಈ ಬಜೆಟ್ ಅನ್ನೋದು ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾಕೆ ಅತಿ ಮುಖ್ಯ ಅಂತ ಹೇಳಿ ಒಂದೆರಡು ಮಾತು ಹೇಳ್ತೀನಿ. ಆನಂತರ ನಾವು ಸಂವಾದ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇದಾಗಿ ಇದು ಒಂದು ರೀತಿ ಐತಿಹಾಸಿಕ ಬಜೆಟ್ ಸಿದ್ದರಾಮಯ್ಯನವರಿಗೆ. ಇದೊಂದು ಐತಿಹಾಸಿಕ ಬಜೆಟ್ ಅಂತ ಯಾಕೆ ಹೇಳ್ತಿದ್ದೀನಿ ನಾನು ಅಂದ್ರೆ, ಇದು ದಾಖಲೆ 15ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಅವರು. ಹೌದು. ಮತ್ತೆ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತ ಮುಖ್ಯಮಂತ್ರಿ ಅವರು. ಆಮೇಲೆ ಕಾಂಗ್ರೆಸ್ ಅಥವಾ ಸರ್ಕಾರ ಹೇಳ್ತಿರೋ ಹಾಗೆ ಇದು ಒಂದು ರೀತಿ ಗ್ಯಾರಂಟಿಗಳನ್ನೊಳಗೊಂಡ ಅಭಿವೃದ್ಧಿಯ ಪೂರಕವಾಗಿರುವಂತ ಒಂದು ಬಜೆಟ್ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ನಂಬರ್ 1. ಎರಡನೇದು, ಇದು ಒಂದು ರೀತಿ ಜನರ ಗ್ಯಾರಂಟಿ, ಅಭಿವೃದ್ಧಿ ಗ್ಯಾರಂಟಿ ಬಜೆಟ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಅದು ಹೌದೋ ಅಲ್ವೋ ಅನ್ನೋದು ನಮ್ಮ ಚರ್ಚೆಯ ಸಂದರ್ಭದಲ್ಲಿ ನಾವು ಅದನ್ನ ವಿಶ್ಲೇಷಿಸೋಣ. ಇದು ಒಂದು ಭಾಗ. ಆಮೇಲೆ ಈ ಇಡೀ ಬಜೆಟ್ನ ಗಮನಿಸಿದ್ರೆ ತುಂಬಾ ಜನಕ್ಕೆ ಕುತೂಹಲ ಇದ್ದಿದ್ದು, ಈ ಬಜೆಟ್ ಅವ್ರನ್ನ ಮಂಡಿಸ್ತಾರೆ ಅಂದಾಗ ಇದು ಗ್ಯಾರಂಟಿಗಳಿಗೆ ಎಷ್ಟು ಅಂದ್ರೆ, ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಬರುವಾಗ ಕೆಲವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಆಧಾರದ ಮೇಲೆ ಅದು ಅಧಿಕಾರಕ್ಕೆ ಕೂಡ ಬಂತು ಕಾಂಗ್ರೆಸ್. ಬಂದ ಮೇಲೆ ಅದನ್ನ ಇಂಪ್ಲಿಮೆಂಟ್ ಹೆಂಗ್ ಮಾಡ್ತಾರೆ, ಜಾರಿಗೆ ಹೆಂಗ್ ತರ್ತಾರೆ, ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ, ಎಷ್ಟರ ಮಟ್ಟಿಗೆ ಹಣನ ದುರುಪಯೋಗ ಆಗ್ಬಿಡತ್ತೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಬಜೆಟ್ ಬಂದಿದೆ. ಅಷ್ಟೇ ಹಣವನ್ನ, ಕಳೆದ ಬಜೆಟ್ ಅಲ್ಲಿ ಎಷ್ಟು ಹಣವನ್ನ ಅದಕ್ಕೆ ಮೀಸಲಿಟ್ಟಿದ್ರು ಅಷ್ಟನ್ನೇ ಇಯರ್ ಮಾರ್ಕ್ ಮಾಡಿಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಅದು ನಂಬರ್ 1. ಎರಡನೇದು, ನನಗೆ ಇಡೀ ಬಜೆಟ್ ಅನ್ನ ಗಮನಿಸಿದಾಗ ಇದೊಂದು ರೀತಿ ಕಾಂಗ್ರೆಸ್ ಆಗ್ಲಿ ಅಥವಾ ಕಾಂಗ್ರೆಸ್ನ ಕರ್ನಾಟಕದ ಆದರ್ಶಗಳು, ಆಶಯಗಳಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಏನ್ ಕರೀತಾರೆ ಅವರು, ಎಲ್ಲ ಜನಾಂಗದವರಿಗೂ ದಕ್ಕಬೇಕಾದಂತಹ ಅಥವಾ ಎಲ್ಲ ಜನಾಂಗಗಳಿಗೂ ಅನುಕೂಲವಾಗಬಹುದಂತ, ಎಲ್ಲ ಜನಾಂಗಗಳ ಅಭಿವೃದ್ಧಿಗೆ ಅನುಕೂಲವಾಗುವಂತ ಒಂದು ಕೆಲವು ಅಂಶಗಳನ್ನ ಹೇಳಿದ್ದಾರೆ. ನನಗೆ ತುಂಬಾ ಆಶ್ಚರ್ಯ ಆಗಿರೋದು, ಜೈನ, ಬೌದ್ಧ, ಸಿಖ್ ಸೇರಿದ ಹಾಗೆ ಕೆಲವು ಕಾರ್ಯಕ್ರಮಗಳನ್ನ ಪ್ರಕಟಿಸಿರೋದು. ಉದಾಹರಣೆಗೆ ನನಗೆ ತುಂಬಾ ಆಶ್ಚರ್ಯ ಅನಿಸಿದ್ದು, ಬಹುಶಃ ಇದನ್ನ ಎಷ್ಟು ಜನ ಗಮನಿಸಿದ್ದಾರೆ ನಂಗೆ ಗೊತ್ತಿಲ್ಲ, ಬೌದ್ಧರ ಧಾರ್ಮಿಕ ಗ್ರಂಥವಾದ ತುಂಬಾ ತೀವ್ರವಾದ ತಿಳುವಳಿಕೆಯನ್ನು ಕೊಡುವಂತ, ಆಳವಾದ ತಿಳುವಳಿಕೆಯನ್ನು ಕೊಡುವಂತಹ ತ್ರಿಪೀಠಕವನ್ನ ಕನ್ನಡಕ್ಕೆ ಅನುವಾದ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ದಟ್ ಲುಕ್ಸ್ ವೆರಿ ವೆರಿ ಸೆನ್ಸಿಟಿವ್ ಫಾರ್ ಮೀ. ಮತ್ತೆ ನಾನ್ ಗಮನಿಸಿದ ಪ್ರಕಾರ ಜೈನರ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ 50 ಕೋಟಿ ಮೀಸಲಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ಕೂಡ ಹಣ ಮೀಸಲಿಟ್ಟಿದ್ದಾರೆ, ಅಷ್ಟೇ ಹಣ 50 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ.
ಹಾಗಂತ ಹೇಳಿ ಆ, ಆ, ಒಂದು ಮೆಜಾರಿಟೇರಿಯನ್ ಹಿಂದೂ ಅಥವಾ ಬಹುತ್ವದ ಹಿಂದೂ ಜನಾಂಗ ಏನಿದೆ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಕೂಡ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದು ತುಂಬಾ ಪ್ರಮುಖವಾದ ಮತ್ತೆ ವಿವಾದಾತ್ಮಕವಾದ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೆ 100 ಕೋಟಿ ಮೀಸಲಿಟ್ಟಿದ್ದಾರೆ. ಹೌದು ಹೌದು. ಆಮೇಲೆ ಇನ್ನೊಂದು ಅಂದ್ರೆ, ಯಾವಾಗ ನಾವು ಪ್ರಾದೇಶಿಕತೆಯನ್ನ ಬಗ್ಗೆ ಮಾತಾಡ್ತಾ ಇದೀವೋ ಆ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಕನ್ನಡತನವನ್ನ ಪ್ರಮೋಟ್ ಮಾಡಲಿಕ್ಕೆ ಅಥವಾ ಕನ್ನಡತನಕ್ಕೆ ಆದ್ಯತೆ ನೀಡಲಿಕ್ಕೆ ಅವರು ಕನ್ನಡ ಕಸ್ತೂರಿ ಅಂತ ಒಂದು ತಂತ್ರಾಂಶದ ಅಭಿವೃದ್ಧಿ ಕೈ ಹಾಕಿದ್ದಾರೆ. ಇದು ಒಂದು ಭಾಗ. ಅಂದ್ರೆ ನಾನು ಈ ಯಾವುದ್ರ ಬಗ್ಗೆ ಹೇಳ್ಬೋದು ಅಂತ ಹೇಳಿದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಎಲ್ಲ ಜನಾಂಗದವರಿಗೂ, ಹಾಗಂತ ಹೇಳಿ ಮುಸ್ಲಿಮರನ್ನ ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರ ಇದಕ್ಕೋಸ್ಕರ ಭವನಗಳಿಗೆ ಕೂಡ ಹಣ ಮೀಸಲಿಟ್ಟಿದ್ದಾರೆ. ಸೊ ಯಾರನ್ನು ಕೈ ಬಿಟ್ಟಿಲ್ಲ. ಯಾವ ಸಮುದಾಯವನ್ನು, ಕನಿಷ್ಠ ಸಮುದಾಯದಿಂದ ಗರಿಷ್ಠ ಸಮುದಾಯದವರೆಗೆ ಎಲ್ಲಾ ಸಮುದಾಯಗಳನ್ನು ಇದು ಮಾಡಿದ್ದಾರೆ. ಮತ್ತೆ ಕಾಂಗ್ರೆಸ್ಸಿನ ಮೂಲ ಉದ್ದೇಶ ಮತ್ತೆ ಈಗ ರಾಷ್ಟ್ರದಲ್ಲಿ ನಡೀತಾ ಇರುವಂತ ಪ್ರಮುಖ ಸಂಗತಿಯಾದ ರೈತರ ವಿಷಯ, ಬಹಳ ಒಳ್ಳೆಯ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಈ ಅನ್ನದಾತರ ಅಭಿವೃದ್ಧಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಘೋಷಿಸಿದ್ದಾರೆ. ಮತ್ತೆ ಇನ್ನೂ ಒಂದು ನನ್ಗೆ ತುಂಬಾ ಆಶ್ಚರ್ಯ ಅನಿಸಿದ್ದು, ಸೀನಿಯರ್ ಸಿಟಿಸನ್ ಎಲ್ಲ ಮರೆತು ಬಿಡುತ್ತಾರೆ ಸಾಮಾನ್ಯವಾಗಿ ಒಂದು ಬಜೆಟ್ ಮಂಡಿಸುವಾಗ. ಅದು ಒಂದು ರೀತಿ ರೆಲಿಗೇಟೆಡ್ ಟು ದ ಪಾಸ್ಟ್ ಅನ್ನೋಂಥ ಜನಾಂಗ ಅನ್ನೋ ತರದಲ್ಲಿ ಸೀನಿಯರ್ ಸಿಟಿಸನ್ ನ ಮರೆತು ಬಿಟ್ಟಿರ್ತಾರೆ. ಅವರಿಗೋಸ್ಕರ ಒಂದು ಅನ್ನ ಸುವಿಧಾ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಆಮೇಲೆ ಈಕ್ವಲಿ ಶಿಕ್ಷಣಕ್ಕೆ ಬಹಳ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಒಂದು ಪ್ರೈಮರಿ ಎಜುಕೇಶನ್ ನಿಂದ ಹಿಡಿದು, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣ ತನಕ ಏನ್ ಮಾಡಬಹುದು ಅಷ್ಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಸಾಕಷ್ಟು ಹಣ ಮೀಸಲಿಟ್ಟಿದ್ದಾರೆ. ಕೋಆಪರೇಟಿವ್ ಮೂವ್ಮೆಂಟ್ಗೆ ಹಣ ಮೀಸಲಿಟ್ಟಿದ್ದಾರೆ. ಅನಂತರ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ರೈತ, ಮಹಿಳೆ, ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಈ 4ಕ್ಕೂ ಒತ್ತು ಕೊಟ್ಟಿದ್ದಾರೆ. 4-5 ಅಂಶಗಳಿಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು, ಬೆಳೀತಿರೋ ಬೆಂಗಳೂರು ನಗರದ ಬಗ್ಗೆ ಬಹಳ ಕಾಳಜಿ ತೋರಿಸಿದ್ದಾರೆ. ಬೆಂಗಳೂರು ನಗರನ ಒಂದು ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾಕೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರು ಅನ್ನೋದು ವಿಶ್ವದಾದ್ಯಂತ ಒಂದು ಬ್ರ್ಯಾಂಡ್. ಬ್ಯಾಂಗ್ಳೂರ್ ಅಂತ ಹೇಳಕ್ ಶುರು ಮಾಡಿದ್ದಾರೆ ಈಗಾಗ್ಲೇ. ಅಂದ್ರೆ ಒಂದು ರೀತಿ ದಟ್ ಹ್ಯಾಸ್ ಬಿಕಮ್ ಒಂದು ರೀತಿನಲ್ಲಿ ಐಡೆಂಟಿಟಿ ಬ್ಯಾಂಗ್ಳೂರ್ಗೆ. ಆ ತರ ಇದೆ. ಸೊ ಇಷ್ಟು ನಮ್ಮ ಮುಂದೆ ಅಂಕಿಅಂಶಗಳಿದೆ ಮತ್ತಿದೆ. ಇನ್ನ ಅವರು ಬಜೆಟ್ ಗಾತ್ರನೂ ಅಂತದೇನು ದೊಡ್ಡದಾಗಿಲ್ಲ. ಹೋದ ಸಲ ಎಷ್ಟಿತ್ತೋ ಅಷ್ಟಕ್ಕೆ ಸೀಮಿತಗೊಳಿಸ್ಕೊಂಡಿದ್ದಾರೆ. ಅಂದ್ರೆ 3,71,000 ಕೋಟಿಗೆ 383 ಕೋಟಿ. 3,71,383 ಕೋಟಿ. ಅಂಡ್ ದೆನ್ ರೆಸೀಟ್ಸ್ ಕಡೆಗೆ ನೋಡೋದಾದ್ರೆ, ಅಂದ್ರೆ ಸ್ವೀಕೃತಿ ಅಂದಾಜು ಅಂತೀವಿ ನಾವು ಕನ್ನಡದಲ್ಲಿ, ಅದನ್ನ 3,68,674 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಆಮೇಲೆ ಎಂದಿನಂತೆ ಅವ್ರಿಗೆ ಬರೋ ಆದಾಯಗಳ ಮೂಲಗಳು ಯಾವುದು? ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ 1,10,10 ಕೋಟಿ 1,10,10,000 ರೂಪಾಯಿ ಅಂತ ಕಾಣಿಸುತ್ತೆ. ಒಂದು ನಿಮಿಷ, ಇಲ್ಲಿ ಕರೆಕ್ಟ್ ಇಟ್ಟ 1,10,10,000 ಕೋಟಿ ಅಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ. ಅದೇ ತರ ಬಿಯರ್ ಮೇಲೆ ಹಣ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದಿನ್ನ ಮಾಡಿಲ್ಲ, ಬಟ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಅದು ಎಂಟೈರ್ ಇದಿರುತ್ತಲ್ವಾ, ಏನಂದ್ರೆ ಬಿಯರ್ ಪ್ರೈಸಸ್, ಬಿಯರು ಮತ್ತೆ ಬೇಸಿಕಲಿ ಆಲ್ಕೋಹಾಲ್ ಪ್ರೈಸಸ್ ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಇಷ್ಟೊಳಗಡೆ ಇಷ್ಟಿದ್ರೆ ಇಷ್ಟು ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಇದೆ. ಅದು ಚೇಂಜ್ ಮಾಡ್ಬಿಟ್ಟು ಬಹಳ ಇನ್ನ ಕಾಂಪಿಟೇಟಿವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆದಾಯ್ತು. ಅಂದ್ರೆ
ಆ, ಒಂದ್ ಪ್ರಕಾರ ಈ ಏನಾಗಿತ್ತು ಅಂದ್ರೆ ಎಲ್ಲಾ ಬಿಯರ್ ಕಂಪನೀಸು, ಆಲ್ಕೋಹಾಲ್ ಕಂಪನೀಸು, ಡಿಯಾಜಿಯೋ ಆಗ್ಲಿ, ಇಲ್ಲದ್ರೆ ಯುನೈಟೆಡ್ ಬ್ರೂವರೀಸ್ ಆಗ್ಲಿ, ಪರ್ನೋರಿಕಾ ಆಗ್ಲಿ, ಅವ್ರದ್ದು ಏನು ಬಹಳ ಅವ್ರಿಗೆ ಏನ್ ಕಂಪ್ಲೇಂಟ್ ಏನಿತ್ತು ಅಂದ್ರೆ, ನಿಮ್ದು ಒಂದು 10-15 ಟಿಯರ್ಸ್ ಇದೆ, ಅದನ್ನ ಕಡಿಮೆ ಮಾಡಿದ್ರೆ ಒಂಥರ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಅದಾದ್ಮೇಲೆ ನಾವು ಏನೇನ್ ಟ್ಯಾಕ್ಸಸ್ ಕೊಡ್ಬೇಕು ಅದೆಲ್ಲ ನಮಗೂ ಗೊತ್ತಾಗತ್ತೆ ಚೆನ್ನಾಗಿ. ನಾವು ಇದು ಆಲ್ಕೋಹಾಲ್ ಇಂಡಸ್ಟ್ರಿ ಬಹಳ ಹೆಲ್ಪ್ ಆಗತ್ತೆ ಅಂತ ಅದನ್ನ ಕೇಳಿದಾರೆ ಇವರು. ಅದನ್ನ ಕೇಳಾದ್ಮೇಲೆ ಇದು ಮಾಡಿದ್ದಾರೆ. ಸೊ ಇದು ಒಂಥರ ಆಲ್ಕೋಹಾಲ್ ಕಂಪನೀಸ್ ಒಳ್ಳೇದು. ನನ್ಗೂ ಅನ್ಸುತ್ತೆ ಇನ್ನ ಜಾಸ್ತಿ ಮಾಡ್ಬೋದು. ಮತ್ತೆ 2 ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಈ 5 ಪ್ರಾಮಿಸಸ್ಗೆ 52,000 ಕೋಟಿ ಬರ್ಬೇಕಾಗಿತ್ತಲ್ಲ, ಅದಕ್ಕೆ 20% ಮಾಡಿದ್ರು. ಇದು ಮಾಡಿರೋದು ಒಂದ್ ಸ್ವಲ್ಪ ಆಲ್ಕೋಹಾಲ್ ಇಂಡಸ್ಟ್ರಿ ಬಹಳ ಒಳ್ಳೇದಾಗತ್ತೆ. ನಿಮ್ಮನ್ನ ಕೇಳಬೇಕು ಅನ್ಕೊಂಡಿದ್ದು ಗಿರಿಪ್ರಕಾಶ್ ಅವರೇ, ಈಗ ಚುನಾವಣೆ ಇನ್ ಹತ್ತತ್ರ 2.5 ತಿಂಗಳೊಳಗೆ ಚುನಾವಣೆ ಬಂದ್ಬಿಡತ್ತೆ, ಪಾರ್ಲಿಮೆಂಟರಿ ಪೋಲ್ಸ್. ಪ್ರತಿಯೊಂದು ಈಗ ಕೇಂದ್ರ ಸರ್ಕಾರದ್ದಾದ್ರೆ ಅದನ್ನ ಇಂಟರಿಮ್ ಬಜೆಟ್ ಅನ್ಬೋದು, ಯಾಕೆಂದ್ರೆ ಅವ್ರು ಚುನಾವಣೆ ಎದುರಿಸ್ತಾ ಇದ್ದಾರೆ. ಕರ್ನಾಟಕಕ್ಕಂಥದ್ದಿಲ್ಲ, ಆದ್ರೆ ಕರ್ನಾಟಕದಕ್ಕೆ ಸ್ಟೇಕ್ಸ್ ಇದೆ, ಸೀಟ್ಸ್ ಗಳನ್ನ ಗೆಲ್ಲಬೇಕಾಗಿದೆ ಕಾಂಗ್ರೆಸ್ ಇಲ್ಲಿ. ಹಾಗಾಗಿ ಈ ಬಜೆಟ್ನ ಈ ಅಂಕಿಅಂಶಗಳನ್ನೆಲ್ಲ ನೀವು ನೋಡಿದ್ರೆ ಇದು ಯಾವುದಾರ ರೀತಿಯಲ್ಲಿ ಚುನಾವಣೆಯ ಉದ್ದೇಶಿತ ಬಜೆಟ್ ಅಂತ ನಿಮ್ಗೆ ಅನ್ಸುತ್ತಾ? ಆಕ್ಚುಲಿ ಬಹಳ ಒಳ್ಳೆ ಪಾಯಿಂಟ್ ನೀವು ತೆಗೆದ್ರಿ. ಯಾಕೆಂದ್ರೆ ಪರ್ಹ್ಯಾಪ್ಸ್ ದ ಫಸ್ಟ್ ಟೈಮ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಬ್ಯಾಂಗ್ಳೂರ್ ಆಸ್ ಅ ಬ್ರ್ಯಾಂಡ್, ನೀವು ಹೇಳಿದ್ರಲ್ಲ ಮೊದಲು, ಬ್ಯಾಂಗ್ಳೂರ್ ಆಸ್ ಅ ಬ್ರ್ಯಾಂಡ್ ಅದನ್ನ ಮುಂದಕ್ಕೆ ತರ್ತಾ ಇದ್ದಾರೆ. ಇದು ಯಾವತ್ತೂ ಯಾವ ಪ್ರೀವಿಯಸ್ ಗವರ್ಮೆಂಟ್ಸ್ ಮಾಡಿರ್ಲಿಲ್ಲ. ಮೊದಲು ಬಹಳ ಅವರು ಫಾರ್ಮರ್ಸ್ ಹಿಂಗ್ ಮಾಡೋಣ, ಇಲ್ಲದ್ರೆ ಅವ್ರಿಗೆ ಲೋನ್ ಕೊಟ್ಟಿರೋದನ್ನ ವೇವ್ ಆಫ್ ಮಾಡೋಣ, ಅದು ಇದು ಅಂತ ಬಹಳ ಮಾಡ್ತಾ ಇದ್ರು. ಈಗ ಅದನ್ನ ಮಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಬಹಳ ಜಾಸ್ತಿ ಮಾಡಿರೋದು ಏನು ಅಂದ್ರೆ, ಬ್ಯಾಂಗ್ಳೂರ್ ಮೆಟ್ರೋ ತುಮಕೂರು ತನಕ ಹೋಗುತ್ತೆ ಅಂತ. ಈಗ ಏನಾಗುತ್ತೆ ಅಂದ್ರೆ, ಈ ಬ್ಯಾಂಗ್ಳೂರ್ ಮೆಟ್ರೋ ಈ ನಿಯರ್ ಬೈ ಸಿಟೀಸ್ ಇರುತ್ತಲ್ಲ, ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ತುಮಕೂರು ಆಗ್ಲಿ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಇದೆಯೋ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದು ಸ್ಪ್ರೆಡ್ ಔಟ್ ಆಗತ್ತೆ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಆ ಟ್ರಾಫಿಕ್ ಕಡಿಮೆ ಆಗತ್ತೆ, ಆಮೇಲಿಂದ ನೀರಿಂದು ಪ್ರಾಬ್ಲಮ್ ಕಡಿಮೆ ಆಗತ್ತೆ, ಪ್ರಾಪರ್ಟಿ ಪ್ರೈಸಸ್ ಕಡಿಮೆ ಆಗತ್ತೆ. ಇದು ಮಾಡಿರೋದು ಬಹಳ ಒಳ್ಳೆ ಇದು. ಒಂಥರ ಇದು ಕೌಂಟರ್ ಮ್ಯಾಗ್ನೆಟ್ ಸಿಟೀಸ್ ಅಂತ ಹೇಳ್ತಾರೆ. ನೈಸ್ ರೋಡ್ ಮಾಡಿದಾಗ ಇದು ಕೌಂಟರ್ ಮ್ಯಾಗ್ನೆಟ್ ಸಿಟಿ ಬಹಳ ಮಾಡ್ಬೇಕು ಅಂತಿದ್ರು ಕೆನಿಯವರು, ಬಟ್ ಅದೇನೋ ಯಾಕಾಗ್ಲಿಲ್ಲ ಗೊತ್ತಿಲ್ಲ ನಂಗೆ. ಆದ್ರೆ ಈಗ ಡೆಫಿನೆಟ್ ಆಗಿ ಒಂದು ಸ್ಟೆಪ್ ತಗೊಂಡಿದ್ದಾರೆ, ಅದು ಬಹಳ ಒಳ್ಳೆ ಸ್ಟೆಪ್. ಫಾಸ್ಟ್ ಮೆಟ್ರೋಸ್ ಇಟ್ಟಿದ್ರೆ, ಇಲ್ಲದ್ರೆ ಒಳ್ಳೆ ಟ್ರೈನ್ಸ್ ಇಟ್ರೆ, ಬಹಳ ಫಾಸ್ಟ್ ಟ್ರೈನ್ಸ್ ಇಟ್ರೆ ಜನಗಳು ಇಲ್ಲೇ ಇರಬೇಕು ಅಂತ ಏನಿಲ್ಲ. ತುಮಕೂರು ಎಷ್ಟು 90 ಕಿಲೋಮೀಟರ್ಸ್ ದೂರ, ಅದನ್ನ ಒನ್ ಅವರ್ ಅಲ್ಲಿ ಇಫ್ ಯು ಕ್ಯಾನ್ ಕವರ್ ಇಟ್, ಯಾಕೆ ಇಲ್ಲೇ ಇರ್ತಾರೆ, ಅಲ್ಲೇ ಹೋಗಿರ್ತಾರೆ. ಸೊ ಒಂಥರದಲ್ಲಿ ಉಪನಗರ ಯೋಜನೆಗೆ ಇದು ಮಾಡಿದಂಗಿದು, ಸ್ಯಾಟಲೈಟ್ ಟೌನ್ಸ್ ತರ. ಹೌದು, ಇದು ಬಹಳ ಮಾಡಿರೋದು ಬಹಳ ಒಳ್ಳೇದು ಖಜಾನೆ ಅವ್ರೆ. ಇನ್ನೊಂದು ಅಂತ ಹೇಳಿದ್ರೆ ಹೇಳ್ತಿದ್ರಲ್ಲ ನೋಡಿ, ಇದು ಪರ್ಹ್ಯಾಪ್ಸ್ ದ ಫಸ್ಟ್ ಟೈಮ್ ಈಗ ಸ್ಟೇಟ್ ಎಕಾನಮಿ ಡ್ರೈವ್ ಆಗೋದು ಯೂಶಲಿ ಸರ್ವಿಸ್ ಸೆಕ್ಟರ್ ಅಂತ ಇತ್ತು. ಆದ್ರೆ ಇವನ್ ಇಂಡಸ್ಟ್ರಿಯಲ್ ಸೆಕ್ಟರ್, ಯಾಕೆಂದ್ರೆ ಈ ಬ್ಲೂ ಕಾಲರ್ ಜಾಬ್ಸ್ ಅಂತಾರಲ್ಲ, ಸರ್ವಿಸಸ್ ಸೆಕ್ಟರ್ ಆಗಿ, ಅಂದ್ರೆ ನಾವು ಸರ್ವಿಸಸ್ ಸೆಕ್ಟರ್ ಅಂದ್ರೆ ಹೋಟೆಲ್ ಇಂಡಸ್ಟ್ರಿ ಆಗ್ಬೋದು, ಇಲ್ಲರೆ ಇನ್ಫೋಟೆಕ್ ಇಂಡಸ್ಟ್ರಿ ಆಗ್ಬೋದು, ಅದೆಲ್ಲ ವೈಟ್ ಕಾಲರ್ ಜಾಬ್ಸ್ ಅಂತ ಹೇಳ್ತಾರೆ. ಓಕೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಯೂಶಲಿ ಬ್ಲೂ ಕಾಲರ್ ವರ್ಕರ್ಸ್ ಜಾಸ್ತಿ ಅವ್ರಿಗೆ ಪ್ರಾಮುಖ್ಯತೆ ಸಿಗುತ್ತೆ. ಅವ್ರಿಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎನಿ ಎಕಾನಮಿ. ಓಕೆ, ಅದರಿಂದ ನಂಬರ್ ಆಫ್ ಕೆಲ್ಸಗಳು ಬಹಳ ಜಾಸ್ತಿ ಸಿಗುತ್ತೆ. ಇಟ್ ಹ್ಯಾಸ್ ಶೋನ್ 7.5% ಗ್ರೋತ್. ಬಹಳ ಒಳ್ಳೇದು ನೋಡಿ. ಸರ್ವಿಸಸ್ ಸೆಕ್ಟರ್ ಇಟ್ ಹ್ಯಾಸ್ ರಿಜಿಸ್ಟರ್ಡ್ ಒಂದು 8.7% ಗ್ರೋತ್. ಇದು 7.5 ಅಂದ್ರೆ ಬಹಳ ಒಳ್ಳೆ ಗ್ರೋತ್ ತೋರಿಸಿದೆ.
ಅಟ್ ಎ ಟೈಮ್ ವೆನ್ ದೇರ್ ಇಸ್ ರೆಸಿಷನ್, ಎಕಾನಮಿ ಚೆನ್ನಾಗಿ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಇದು ಒಂಥರ ಬಹಳ ಒಳ್ಳೆ ಪಾಸಿಟಿವ್ ಅಂತ ಹೇಳ್ಬೋದು. ಒಂದು ಪೊಲಿಟಿಕಲ್ ಕ್ವಶನ್ ಗಿರಿ, ನೀವು ಹೇಗೆ ನೋಡ್ತಿರೋ ಗೊತ್ತಿಲ್ಲ ನನಗೆ. ಆಕ್ಚುಲಿ ಬೆಂಗಳೂರಿನ ಎಲ್ಲವೂ ಸೇರಿದಂತೆ 3 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಸೊ ಬೆಂಗಳೂರು ಅಭಿವೃದ್ಧಿ ಅನ್ನೋದು ಕೂಡ ಈ ಲೆಕ್ಕದಲ್ಲಿ ಒಂದು ರೀತಿಯ ಚುನಾವಣೆಯ ದೃಷ್ಟಿಯಿಂದ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್, ಈಗಿನ ಕಾಲದ ಅಗತ್ಯವಾಗಿತ್ತು ಬೆಂಗಳೂರಿಗೆ ಇವೆಲ್ಲ ಅಂತ ಅನ್ಸತ್ತಾ? ಇಲ್ಲ, ಅದು ಎರಡೂ ಸರಿನೇ. ಬ್ಯಾಂಗ್ಳೂರಲ್ಲಿ ಯೂಶಲಿ ಇವ್ರಿಗೆ ವೋಟ್ಸ್ ಅಷ್ಟು ಸಿಗೋದಿಲ್ಲ. 48% 50% ಒಳಗಡೆ ವೋಟಿಂಗ್ ಪರ್ಸೆಂಟೇಜ್ ರೇಟ್ ಇರುತ್ತೆ ಆಕ್ಚುಲಿ. ಅಂತ ಸಿಚುಯೇಷನ್ ಅಲ್ಲಿ ಇವರು ಬ್ಯಾಂಗ್ಳೂರ್ಗೆ ಪ್ರಾಮುಖ್ಯತೆ ಕೊಡ್ತಾ ಇರೋದು ಅದು ಗೊತ್ತು ಎಲ್ಲರಿಗೂ ಯಾಕೆ ಅಂತ. ಅದೇ ಜೊತೆಗೆ ಇಟ್ಸ್ ಆಲ್ಸೋ ಒಂಥರ ಮಾಡ್ತಿರೋದು ಬಹಳ ಒಳ್ಳೇದು. ಅಂಡ್ ನೋಡಿ, ನೀವು ಮೊದ್ಲೇನೆ ನೋಡಿ, ಬಜೆಟ್ ಅನ್ನೋ ಆಯ್ತು, ಅದು ಮೊದ್ಲೇನೆ ಈ ಗವರ್ಮೆಂಟ್ ನಾವು ಮೆಟ್ರೋನ ಹೊಸೂರ್ ತನಕ ಎಕ್ಸ್ಟೆಂಡ್ ಮಾಡೋಣ ಅಂತ, ಅಪ್ ಟು ವೈಟ್ ಫೀಲ್ಡ್ ಅಕ್ಕಪಕ್ಕ, ಅಂದ್ರೆ ಅಲ್ಲಿ ವೈಟ್ ಫೀಲ್ಡ್ ಇಸ್ ದಿ ಎಲೆಕ್ಟ್ರಾನಿಕ್ ಇದು IT ಹಬ್ ಅಂತಾರಲ್ಲ, ಅದನ್ನ ಬಿಟ್ಟು ಬೇರೆ ಬೇರೆ ಮೆಟ್ರೋ ಎಕ್ಸ್ಟೆಂಡ್ ಮಾಡೋದು ಅದ್ ಮೊದ್ಲೇನೆ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಅದಕ್ಕೆ ಗವರ್ಮೆಂಟ್ ಅಲೋಕೇಟ್ ಮಾಡಿದೆ ಅಂಡ್ ಬಹಳ ಬೇಗ ಕೆಲಸನೂ ನಡೀತಾ ಇದೆ. ಅದು ಮತ್ತೆ ಇದು ಎರಡು ಸೇರಿದ್ರೆ ಬ್ಯಾಂಗ್ಳೂರ್ ವಿಲ್ ಆಲ್ವೇಸ್ ಬಹಳ ಚೆನ್ನಾಗಿ ಮುಂದಕ್ಕೆ ಬರುತ್ತೆ. ಇಷ್ಟು ವರ್ಷ ಯಾರು ಮಾಡ್ತಾ ಇರ್ಲಿಲ್ಲ, ಬಟ್ ಈಗ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕಾಂಗ್ರೆಸ್ನ ಒಂದು ಮೂಲ ಆಶಯಗಳು ಅಥವಾ ಅದರ ಐಡಿಯಾಲಜಿ ಅಥವಾ ಅದರ ನಂಬಿಕೆಗಳು ಅಂತ ಹೇಳೋದಾದ್ರೆ ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ರೈತರು, ಮಹಿಳೆಯರು, ಶಿಕ್ಷಣ, ಹೆಲ್ತ್. ನಾನು ಮೊದಲೇ ಇದನ್ನ ಅಂಡರ್ಲೈನ್ ಮಾಡಿದ್ದೆ, ಇಂಥದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಅಲೋಕೇಶನ್ ನೋಡಿದ್ರೆ ನಿಜವಾಗ್ಲೂ ಇದೊಂದು ಸೋಷಿಯಲಿಸ್ಟಿಕ್ ಬಜೆಟ್ ಅನ್ಸತ್ತಾ, ಅಥವಾ ಸಮಾಜವಾದಿ ತತ್ವಗಳಿಗೆ ಬೆನ್ನು ಕೊಡುವಂತ ಅಥವಾ ಹೆಗಲು ಕೊಡುವಂತ ಆ ತರದ ಒಂದು ಬಜೆಟ್ ಅನ್ಸತ್ತಾ? ನೋಡಿ, ಸಿದ್ದರಾಮಯ್ಯ ನಿಮ್ಗೆ ಗೊತ್ತು, ಅವ್ರು ಬಹಳ ಮೋರ್ ಆಫ್ ಎ ಸೋಷಿಯಲಿಸ್ಟ್ ಅಂತ ಗೊತ್ತು. ಆದ್ರೆ ಪ್ರಾಕ್ಟಿಕಾಲಿಟಿನೂ ನೋಡಿದ್ದಾರೆ. ನೀವು ಹೇಳ್ತಿದ್ರಲ್ಲ ಬೆಂಗಳೂರು ವಿಷಯ, 73 ಕಿಲೋಮೀಟರ್ ಒಂದು ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತಿದ್ದಾರೆ. 77,000 ಕೋಟಿ ರೂಪಾಯಿ ಅಷ್ಟು ಅದಕ್ಕೆ ಅಲೋಕೇಟ್ ಮಾಡಿದ್ದಾರೆ. ಇದು ಮೊದ್ಲು ಯಾವ ಗವರ್ಮೆಂಟ್ ಮಾಡಿರ್ಲಿಲ್ಲ, ಇವನ್ ಮೊದ್ಲಿನ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿರ್ಲಿಲ್ಲ. ಏನಂದ್ರೆ ಬಿಗ್ ಪಿಕ್ಚರ್ ಏನು ಅಂದ್ರೆ, ಅವ್ರಿಗೆ ಗೊತ್ತು ದಟ್ ನಮ್ ಗವರ್ಮೆಂಟ್ನವರು ಈ 5 ಪ್ರಾಮಿಸಸ್ ಅನ್ನ ನಾವು ಕಂಟಿನ್ಯೂ ಮಾಡಬೇಕು ಅಂದ್ರೆ ನಮ್ಗೆ ದುಡ್ಡು ಬೇಕಾಗತ್ತೆ. ಅಂಡ್ ಎಲ್ಲಿಂದ ದುಡ್ಡು ಬರುತ್ತೆ? ಬೆಂಗಳೂರಿಂದಾನೇ ದುಡ್ಡು ಬರೋದು, ಯಾವ ಸಿಟಿಯಿಂದನೂ ಬರೋದಿಲ್ಲ. ಈಗ ನೋಡಿ, ತಮಿಳ್ನಾಡು ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ ನೋಡಿದ್ರೆ, ತಮಿಳ್ನಾಡು ಆದ್ರೆ ಎಷ್ಟೋ ಇಂಡಸ್ಟ್ರಿಯಲ್ ಟೌನ್ಸ್ ಇದೆ ತಮಿಳ್ನಾಡಲ್ಲಿ. ಬೆಂಗಳೂರು ಕರ್ನಾಟಕದಲ್ಲಿ ಹಂಗಲ್ಲ, ಮಂಗಳೂರು ಬಿಟ್ಟು ಯಾವ್ದು ಬೇರೆ ಅಷ್ಟು ಮುಂದಕ್ಕೆ ಬಂದಿಲ್ಲ. ಅದ್ ಯಾಕೆ ಬಂದಿಲ್ಲ ಬೇರೆ ವಿಷಯ. ಬಟ್ ಈಗ ಇಷ್ಟು ಬಂದಿರೋದು ಇವ್ರಿಗೆ ಗೊತ್ತು, ಇದರಿಂದಾನೇ ನಾವು ದುಡ್ಡು ತಗೊಳ್ಬಹುದು ಅಂತ. ಫಸ್ಟ್ ಟೈಮ್ ಕರ್ನಾಟಕ ಗವರ್ಮೆಂಟ್ ಆರ್ ರೂಲಿಂಗ್ ಪಾರ್ಟಿ ಹ್ಯಾಸ್ ರಿಕಗ್ನೈಸ್ಡ್ ಹೌ ಮಚ್ ಆಫ್ ಬೆನಿಫಿಟ್ ಬೆಂಗಳೂರಿನ ಅಭಿವೃದ್ಧಿ ಮಾಡಿದ್ರೆ ಎಷ್ಟು ಸಿಗತ್ತೆ ಅಂತ ಅವ್ರಿಗೆ ಈಗ ಗೊತ್ತಾಗಿದೆ. ಅದಕ್ಕೆ ಇದನ್ನ ಈ ಬಿಸ್ನೆಸ್ ಕಾರಿಡಾರ್ ಆಗ್ಲಿ, ಮೆಟ್ರೋ ಜಾಸ್ತಿ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ನೀವು ಇದನ್ನ ಸೋಷಿಯಲಿಸ್ಟ್ ಅಂತ ಅನ್ಬೋದು, ಕ್ಯಾಪಿಟಲಿಸ್ಟ್ ಅಂತ ಅನ್ಬೋದು. ಬಟ್ ನನ್ನ ಪ್ರಕಾರ ಇದರಿಂದ ದುಡ್ಡು ಎಷ್ಟು ಬರುತ್ತೋ ಅದನ್ನ ಸೋಷಿಯಲಿಸ್ಟ್ ಕಾಸಸ್ಗೂ ಉಪಯೋಗಿಸ್ಬೋದು ಅವರು. ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಪ್ರತಿ ಸಲಿನೂ ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಅಂತ ಹೇಳ್ಬೋದು. ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದ್ದಾವೆ, ನೀವು ಗ್ಯಾರಂಟಿಗೆ 52,000 ಕೋಟಿ ಇಟ್ಟಿದ್ದೀರಿ, ಆ 52,000 ಕೋಟಿಯಿಂದ ಲೂಟಿ ಆಗ್ತಾ ಇದೆ, ನಮ್ಮ ಹಣ ಲೂಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ. ನಂಬರ್ 1 ಅದು. ಎರಡನೇದಾಗಿ ಅದಕ್ಕೆ ಉತ್ತರವಾಗಿ ಸಿದ್ದರಾಮಯ್ಯ ಒಂದ್ ಮಾತು ಹೇಳಿದ್ದಾರೆ,
ಅಂದ್ರೆ ನಾವು ಎಲ್ಲಿ ಲೂಟಿ ಆಗ್ತಾ ಇದೆ, ಯಾವ ತರ ದುರ್ಬಳಕೆ ಆಗಿದೆ, ನಮಗೆ ಬರಬೇಕಾಗಿರೋ ಹಣ ಎಷ್ಟು ಬಂದಿಲ್ಲ, ಅಂದ್ರೆ ಡೆವಲ್ಯೂಷನ್ ಆಫ್ ಫಂಡ್ಸ್, ನಮಗೇನ್ ಬರ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವೊಂದು ಶ್ವೇತಪತ್ರ ಹೊರಡಿಸ್ತೀವಿ ಅಂತ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು 2 ದಿವಸ ಕಾಯಿರಿ, ನಾನು ನಿಮಗೆ ಒಂದು ಶ್ವೇತಪತ್ರ ಹೊರಡಿಸ್ತೇನೆ. ಅದರಲ್ಲಿ ಎಷ್ಟು ದುಡ್ಡನ್ನ ನಮಗೆ ಬರಬೇಕಾಗಿದೆ, ಅದು ಬಿಡಿ, ನಾನು ಈ ದುಡ್ಡನ್ನ ಎಲ್ಲಿಂದ ತಂದು ನನ್ನ ಈ 5 ಗ್ಯಾರಂಟಿಗಳಿಗೆ ಹಣ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ. ಅಂದ್ರೆ ಒಂದು ಚುನಾವಣಾ ಹೊತ್ತಾಗಿರೋದ್ರಿಂದ ಚುನಾವಣೆಯ ಉದ್ದೇಶವಾಗಿ ಬಳಕೆ ಆಗಬಹುದಾದಂತ ಒಂದು ಬಜೆಟ್ ಅನ್ನ ಅದಕ್ಕೆ ಸಾಮಾಜಿಕ ಆಯಾಮವನ್ನ ಕೊಟ್ಟು ಉತ್ತರ ಕೊಟ್ಟಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ನೀವು ಹೇಳ್ತಿರೋದು ಸರಿ. ಅವ್ರದ್ದು ಅದೊಂದು ಧೈರ್ಯ. ಸಿದ್ದರಾಮಯ್ಯ ಯಾವ ನೋಡಿದ್ರು ಒಂಥರ ಧೈರ್ಯ. ಅವರು ಅಪೋಸಿಷನ್ ಅನ್ನ ಏನ್ ಮಾಡಿದ್ರು ಒಂದು ಧೈರ್ಯದಿಂದ ಮಾತಾಡ್ತಾರೆ. ನಾನು ಈ ವಿಷಯದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಬಜೆಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕಲೆಕ್ಷನ್ ಆಫ್ ಸೆಸ್ ಅಂತಾರಲ್ಲ, ಈ ಸೆಸ್ ಏನು ಅಂದ್ರೆ ನಿಮ್ಗೆ ಪಾರ್ಲಿಮೆಂಟರಿ ಅಪ್ರೂವಲ್ ಬೇಕಾಗಿಲ್ಲ. ಓಕೆ, ಇದನ್ನ ಗವರ್ಮೆಂಟ್ ಅವರು ಯಾವುದೋ ಈಗ ಸ್ವಚ್ಛ ಭಾರತ್ ಅಂತಾನೆ ತಿಳ್ಕೊಳ್ಳಿ, ಯಾವುದೋ ಒಂದು ಇಂಥ ಸ್ಕೀಮ್ ಅಂತಾನೆ ತಿಳ್ಕೊಳ್ಳಿ, ನಾವು ಅದನ್ನ ಸೆಸ್ ಹಾಕ್ಬೋದು. ಅದನ್ನ ದುಡ್ಡು ಕಲೆಕ್ಟ್ ಮಾಡಿದ್ರೆ ಅದನ್ನ ಅದಕ್ಕೆ ಕಲೆಕ್ಟ್ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. ಅದಕ್ಕೆ ಏನು ಪಾರ್ಲಿಮೆಂಟರಿ ಅಪ್ರೂವಲ್ ಇಲ್ಲ ಅಂಡ್ ಬೇಕಾಗಿಲ್ಲ ಅಂತದ್ದು. ಸೊ ಇವ್ರೇನ್ ಹೇಳ್ತಿರೋದು ಅಂದ್ರೆ, ನೀವು ಇಷ್ಟೆಲ್ಲ ಸೆಸ್ ಕಲೆಕ್ಟ್ ಮಾಡಿದೀರಾ, ನಮ್ದು ಸ್ಟೇಟ್ ಶೇರ್ ಏನು ಅಂದ್ರೆ 11,34,301 ಕೋಟಿ ನಮಗ್ ಬರ್ಬೇಕಾಗಿದೆ. ಅಂದ್ರೆ ಎಲ್ಲರಿಗೂ ಸೇರಿ ಎಲ್ಲಾ ಸ್ಟೇಟ್ಸ್ಗೂ ಬರ್ಬೇಕಾಗಿದೆ. ಅದರಲ್ಲಿ 45,322 ಕೋಟಿ ನಮ್ಗೆ 7 ವರ್ಷದಲ್ಲಿ ಬರ್ಬೇಕಾಗಿತ್ತು, ಇನ್ನ ಬಂದಿಲ್ಲ ಅಂತ. ಈಗ ನೋಡಿ, ಇದು ಬರ್ತಾ ಇದ್ರೆ ಇಷ್ಟು ಬರ್ಡನು ಇರ್ತಿರ್ಲಿಲ್ಲ. ಅಂಡ್ ನಮ್ಗೆ ಬಜೆಟ್ ಡಿಫಿಸಿಟ್ ಇದೆಯಲ್ಲ, ಫಸ್ಟ್ ಟೈಮ್ ಈ ಬಜೆಟ್ ಡಿಫಿಸಿಟ್ ಆಗಿದೆಯಲ್ಲ, ಅದು ಕಡಿಮೆ ಆಗ್ತಾ ಇತ್ತು. ಓಕೆ, ಒಂದು ಅಂತ ಹೇಳಿದ್ರೆ ಇತ್ತೀಚೆಗೆ ನೀವು ಗಮನಿಸಿದಿರಿ, ದಕ್ಷಿಣ ಮತ್ತು ಉತ್ತರದ ನಡುವೆ, ಅಂದ್ರೆ ದಕ್ಷಿಣ ವರ್ಸಸ್ ಉತ್ತರ ಅನ್ನೋಂಥ ಒಂದು ರಾಜ್ಯಗಳ ಒಂದು ರೀತಿಯ ಘರ್ಷಣೆ ನಡೀತಾ ಇದೆ. ಇದು ಯಾಕಾಗಿದೆ ಅಂದ್ರೆ, ಒಟ್ಟಾರೆಯಾಗಿ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಏನಿದೆ, ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ರಾಜ್ಯಗಳಿಗೆ ಸಿಗಬೇಕಾದ ಅಥವಾ ಪ್ರಾಂತಗಳಿಗೆ ಸಿಗಬೇಕಾದ ಯಾವುದೇ ರೀತಿಯ ನ್ಯಾಯ ದೊರಕಿಲ್ಲ. ಆ ಕಾರಣಗಳೇನೇ ಇರ್ಬೋದು. ಅದಕ್ಕೋಸ್ಕರ ಇವರು ಡೆಲ್ಲಿ ಚಲೋ ಮಾಡಿದ್ರು, ಡೆಲ್ಲಿ ಚಲೋ ಹೋದ್ರು. ನಮ್ಮ ಭಾಗದ ನಮ್ಮ ಟ್ಯಾಕ್ಸ್ ಹಣ, ನಾವು ಕೊಟ್ಟ ಹಣ ನಮಗೆ ಕೊಡಿ. ಆದ್ರೆ ಆಮೇಲೆ 14ನೇ ಆಯೋಗ, ಹಣಕಾಸು ಆಯೋಗ, ಯಾವುದು ಆ ತರದ ಒಂದು ಸಂಸ್ಥೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ನಮಗೆ ಕೊಡ್ಬೇಕಾಗಿರೋ ಹಣದಲ್ಲಿ ಕೊಟ್ರು ನೀವು ಕೊಟ್ಟಿಲ್ಲ ಅಂತ ವಾದಿಸ್ತಾ ಇದ್ದಾರೆ. ಹೌದು. ಸೊ ಒಂದು ರೀತಿಯಲ್ಲಿ ಈ ಬಜೆಟ್ ಕರ್ನಾಟಕದ ನಾವು ಅಸ್ಮಿತೆ ಅಂತ ಹೇಳ್ತೀವಿ, ಕರ್ನಾಟಕದ ಸೆಲ್ಫ್ ಎಸ್ಟೀಮ್, ಪ್ರೈಡ್, ಯಾವುದೇ ಇರ್ಬೋದು, ಅದನ್ನ ಅಸರ್ಟ್ ಮಾಡ್ಕೊಳಕ್ ನಡೆದಿರುವಂತ ಒಂದು ಪ್ರಯತ್ನ ಅಂತ ನೀವೇನಾದ್ರು ಹೇಳ್ತೀರಾ? ನೋಡಿ, ಬೇರೆ ಯಾವ ಚೀಫ್ ಮಿನಿಸ್ಟರ್ ಇದನ್ನ ಮಾಡಿಲ್ಲ. ಅವರು ಎಷ್ಟೋ ಸ್ಟೇಟ್ ಅಸೆಂಬ್ಲಿಲಿ ಹೇಳ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ತನ್ನೋನ್ ಸ್ಟೇಟ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಇದ್ ಮಾಡ್ತಾರೆ. ಇವರು ಡೆಲ್ಲಿಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಒಬ್ಬ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಡೆಲ್ಲಿಗೆ ಹೋಗಿ, ಕ್ಯಾಪಿಟಲ್ ಆಫ್ ದ ಕಂಟ್ರಿ, ಅಲ್ಲಿ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗಿಂಗ್ ಆಗಿದೆ ಅನ್ನೋದು, ಅದು ಬಹಳ ಅವ್ರ ಧೈರ್ಯ ಇದೆ ಅಂತ ಅವ್ರಿಗೆ ನನ್ನ ಪ್ರಕಾರ ಬಹಳ ಇದು ಅನ್ಪ್ರೆಸಿಡೆಂಟೆಡ್ ಅಂತ ನಾನು ಹೇಳ್ತೀನಿ. ಅಂಡ್ ಇದು ಎಷ್ಟೋ ಜನ ಏನಾದ್ರು ಕ್ರಿಟಿಸೈಸ್ ಮಾಡಬಹುದು, ಆದ್ರೆ ಅವ್ರ ಹತ್ರ ಅವ್ರಿಗೆ ಏನ್ ಮಾತಾಡ್ತಿದಾರೋ ಅದ್ರಲ್ಲಿ ಅವ್ರಿಗೆ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ತಾರಲ್ಲ, ಅದು ಬಹಳ ಗಟ್ಟಿಯಾಗಿರ್ಬೇಕು. ಇಲ್ಲೇ ಸುಮ್ನೆ ಹೋಗಿ ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಕ್ ಆಗಲ್ಲ. ಹೌದು. ಅವ್ರಿಗೆ ಇದು ಗೊತ್ತು ಏನಾಗಿದೆ ಅಂತ, ಇದನ್ನ ಅವರು ಹೇಳಿಟ್ಟಿದ್ದಾರೆ. ಇಲ್ದರೆ ಅಪೋಸಿಷನ್ ಪಾರ್ಟೀಸ್ ಇಮಿಡಿಯೇಟ್ ಆಗಿ ಅವ್ರನ್ನ ಹೇಳ್ಬೋದು, ಏನ್ ಸರ್ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ, ಇದು ಯಾವತ್ತೂ ಆಗಿಲ್ಲ. ಅದೇ ಅಲ್ಲ, ಅವರು ಸ್ಟೇಟ್ ಅಪೋಸಿಷನ್ ಪಾರ್ಟೀಸ್ನು ಜಾಯಿನ್ ಆಗ್ಬಿಟ್ಟು ಇದನ್ನ ಒಟ್ಟಿಗೆ ಮಾಡೋಣ ಅಂತ ಬೇರೆ ಹೇಳಿದ್ದಾರೆ. ನೀವು ಸ್ಮಾರ್ಟ್ ಆಗ ಅಂತಾನು ಹೇಳ್ಬೋದು. ಇನ್ನೊಂದೇನ್ ಹೇಳ್ಬೋದು ಅಂದ್ರೆ, ಅಷ್ಟು ಅವ್ರಿಗೆ
ಅವ್ರು ಏನ್ ಹೇಳ್ತಿದ್ರು ಅದ್ರ ಮೇಲೆ ಅಷ್ಟು ನಂಬಿಕೆ, ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್. ಆಮೇಲೆ he has presented the budget for the 15th time, number 1. 15ನೇ ಬಾರಿ ಮಂಡಿಸಿದ್ದಾರೆ, ನಂಬರ್ 1. ಎರಡನೇದು ಫಿಸ್ಕಲ್ ಹೆಲ್ತ್ ಬಗ್ಗೆ, ಆರ್ಥಿಕ ಶಿಸ್ತಿನ ಬಗ್ಗೆ, ಫಿಸಿಕಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಲ್ಲ, ಆರ್ಥಿಕ ಶಿಸ್ತಿನ ಬಗ್ಗೆ ಅಪಾರವಾದ ಗೌರವ ಇರುವಂತ ಒಬ್ಬ ಮುಖ್ಯಮಂತ್ರಿ ಅಂತ ನನಗನ್ಸಿದೆ. ನನ್ನ ಇಷ್ಟು ವರ್ಷದ ತಿಳುವಳಿಕೆಯಲ್ಲಿ, ಅವರನ್ನು ನೋಡಿರೋದ್ರಲ್ಲಿ, ಅವರ ಬಜೆಟ್ಗಳನ್ನ ಮಂಡಿಸಿರೋ ರೀತಿಯಲ್ಲಿ. ನಿಮಗನ್ಸತ್ತಾ ಇದು ಫಿಸ್ಕಲ್ ಡಿಫಿಸಿಟ್ ಒಳಗಡೆ ಬರುತ್ತೆ, ವಿತ್ತೀಯ ಶಿಸ್ತಿನ ಒಳಗಡೆ ಇದಿದೆ ಈ ಬಜೆಟ್ ಅಂತ ಅನ್ಸತ್ತಾ ನಿಮ್ಗೆ? ನೋಡಿ, ಅದೇನಿಲ್ಲ, ಮೊದ್ಲಿಂದಾನು ಯಾವಾಗ ನೋಡಿದ್ರು ಗವರ್ಮೆಂಟ್ಗಳು ಏನ್ ಮಾಡ್ತಿತ್ತು ಅಂದ್ರೆ ಇದು ಡಿಫಿಸಿಟ್ ಎಲ್ಲ ಇರ್ತಿರ್ಲಿಲ್ಲ ಅಂತೆಲ್ಲ ಮಾಡ್ತಾ ಇತ್ತು. ಈಗ ರೆವಿನ್ಯೂ ಡಿಫಿಸಿಟ್ ಮಾಡಿದ್ದಾರೆ, ನೆಟ್ ಬಾರೋಯಿಂಗ್ಸ್ ಅಂತಾರಲ್ಲ, ಅದು 1 ಲಕ್ಷ ಕೋಟಿ ಅಷ್ಟು ಅದಕ್ಕಿಂತ ಜಾಸ್ತಿ ಆಗಿದೆ. ಅಂಡ್ ಅದಕ್ಕೆ ಅವರು ಅಲೋವೆನ್ಸ್ ಮಾಡಿದ್ದಾರೆ. ನೋಡಿ ಎಲ್ಲಾರು ಮೊದ್ಲು ಏನ್ ಹೇಳ್ತಿದ್ರು ಅಂದ್ರೆ, ಇವರು ಟ್ಯಾಕ್ಸ್ ಹಾಕ್ತಾರೆ ಜಾಸ್ತಿ, ಟ್ಯಾಕ್ಸ್ ಹಾಕ್ಬಿಟ್ಟು ನಮ್ಮಿಂದ ದುಡ್ಡು ತೊಳ್ತಾರೆ, ಅಂಡ್ ಇದನ್ನೆಲ್ಲ 5 ಪ್ರಾಮಿಸಸ್ ಗ್ಯಾರಂಟೀಸ್ ಅಂತಾರಲ್ಲ, ಅದನ್ನೆಲ್ಲ ಅದಕ್ಕೆ ಕೊಡ್ತಾರೆ ಅಂತ. ಆದ್ರೆ ಇಸ್ಲಾಂ ಮಾಡಿಲ್ಲ ಅವರು. ಈ ಬಜೆಟ್ ಅಲ್ಲಿ ಏನು ಒಂದು ಬಹಳ ಇಂಪಾರ್ಟೆಂಟ್ ಮಾಡ್ಬೇಕು ಅಂದ್ರೆ, ಅವರು ನೋಡ್ಬೇಕು ಅಂದ್ರೆ ಈ ಟ್ಯಾಕ್ಸ್ ಏನು ಜಾಸ್ತಿ ಮಾಡಿಲ್ಲ. ಆದ್ರೆ ಟ್ಯಾಕ್ಸ್ ಬಾಯನ್ಸಿ ಅಂತ ಹೇಳ್ತಾರೆ. ಈಗ ಬಾಯನ್ಸಿ ಅಂತಂದ್ರೆ, ನಾನು ಒಂದು ರೋಡ್ ಕಟ್ತೀನಿ, ನಾನು ಫಸ್ಟ್ ಹಾಕ್ಬಿಟ್ಟು ರೋಡ್ ಕಟ್ತೀನಿ, ಆ ರೋಡ್ ಅಲ್ಲಿ ಜನಗಳು ಓಡಾಡ್ತಾರೆ, ಜನಗಳು ಕಾರು, 4 ವೀಲರ್ಸ್, ಕಮರ್ಷಿಯಲ್ ಆಕ್ಟಿವಿಟಿ ಜಾಸ್ತಿ ಆಗತ್ತೆ, ಅದರಿಂದ ನಂಗೆ ಆ ದುಡ್ಡು ಬರುತ್ತೆ. ಆ ದುಡ್ಡಿಂದ ನಾನು ನಂದು ರೆವಿನ್ಯೂ ಟಾರ್ಗೆಟ್ಸ್ ನಾನು ಮೀಟ್ ಮಾಡ್ತೀನಿ ಅಂತ, ಅದಕ್ಕೆ ಟ್ಯಾಕ್ಸ್ ಬಾಯನ್ಸಿ ಅಂತ ಹೇಳ್ತಾರೆ. ಇದನ್ನ ಅವರು ಮುಂದೆ ಇಟ್ಕೊಂಡು ಅವರು ರೆವಿನ್ಯೂ ಟಾರ್ಗೆಟ್ ಜಾಸ್ತಿ ಮಾಡಿದ್ದಾರೆ. ಅಂಡ್ ಅದಕ್ಕೆ ಆರ್ಗ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ಈ IMF ಅಂತಾರ, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಅದರಿಂದ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅನ್ನ ನಾನು ರ್ಯಾಷನಲೈಸ್ ಮಾಡ್ತೀನಿ. ಬಹಳ ಒಂದು 22 ಇದೆ, ಅದೊಂದು 10-12 ಮಾಡ್ತೀನಿ. ಹಂಗೆ ಇದೇ ತರ ಬಹಳ ಇಂಥ ಮೆಷರ್ಸ್ ತಗೊಂಡ್ರೆ ಆಕ್ಚುಲಿ ಹಿ ವಿಲ್ ಬಿ ಏಬಲ್ ಟು ಮೀಟ್ ದ ರೆವಿನ್ಯೂ ಟಾರ್ಗೆಟ್. ಆಮೇಲೆ ತುಂಬಾ ದೊಡ್ಡ ಪ್ರಶ್ನೆ ಇರೋದು, ಕೇಂದ್ರ ಮತ್ತು ರಾಜ್ಯದ ನಡುವೆ ನಡೀತಿರುವಂತ ಸಂಘರ್ಷದಲ್ಲಿ GST ಇದು, ಗಿರಿಪ್ರಕಾಶ್ ಅವರೇ. ಹೌದು. ಆಕ್ಚುಲಿ ಒಂದ್ ಸ್ವಲ್ಪ ಇದನ್ನ ನೋಡ್ತಿರೋರಿಗೆ ಅರ್ಥ ಆಗೋಂಗೆ ಹೇಳಕ್ ಸಾಧ್ಯನಾ? ಸಾಮಾನ್ಯರಿಗೆ ಅರ್ಥ ಆಗೋಂಗೆ. ಯಾಕೆಂತ ಹೇಳಿದ್ರೆ, ಈಗ ನೋಡಿ, ಒಂದು ಕೇಂದ್ರದ ಬಜೆಟ್ ಅಂತೀವಿ ನಾವು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೇಂದ್ರದ ಬಜೆಟ್ ಅಂತ ಬಂದ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಆಯ್ತಾ ಅವ್ನು ನೋಡೋದಷ್ಟೇನೆ, ನನಗೇನಾದ್ರು ಹೆಲ್ಪ್ ಆಯ್ತಾ ಅಂತ ಒಂದು. ಎರಡನೇದು ಅವ್ನು ನೋಡೋದು ಯಾವ್ದ್ರ ಬೆಲೆ ಜಾಸ್ತಿ ಆಯ್ತು, ತರಕಾರಿ ಬೆಲೆ ಜಾಸ್ತಿ ಆಯ್ತಾ, ಎಣ್ಣೆ ಬೆಲೆ ಜಾಸ್ತಿ ಆಯ್ತಾ, ಮತ್ತೊಂದು. ಆಮೇಲೆ ಲಿಕ್ಕರ್ ಬೆಲೆ, ಸಿಗರೇಟ್ ಬೆಲೆ ಜಾಸ್ತಿ ಆದ ತಕ್ಷಣ ಪರವಾಗಿಲ್ಲ ಬಿಡು, ದುಡ್ಡು ತೋರ್ಕೊಂಡ್ಕೋತಾರೆ, ಇಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ತರ ಮಟ್ಟಿಗೆ ನಿಂತೋಗಿರ್ತಾನ ಅವನು. ಆ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಜನಪರವಾದ ಬಜೆಟ್ ಅಂತ ಅನ್ಸತ್ತಾ ನಿಮ್ಗೆ? ಈ ಬಜೆಟ್ ಜನಪರವ ಅಂದ್ರೆ, ಈಗ ಕೆಲವು ಸಲ ಏನಾಗತ್ತೆ ಅಂದ್ರೆ, ಇವತ್ತಿನ ಒಂದು ಅಂದ್ರೆ ಅಸ್ಯೂಮ್ಡ್ ಕ್ರೋನಿ ಕ್ಯಾಪಿಟಲಿಸಂ ಅಂತ ನಾವು ಹೇಳ್ತೀವಲ್ವಾ, ಒಂದು ಸರ್ಕಾರವನ್ನ ಒಂದು ಕ್ಯಾಪಿಟಲಿಸ್ಟ್ ನಡೆಸ್ತಾರೆ, ಕ್ರೋನಿ ಕ್ಯಾಪಿಟಲಿಸಂ ಅಂತ ಇರೋ ಕಾಲದಲ್ಲಿ ಜನಪರತೆಗೆ ಒತ್ತು ಕೊಡೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಯಾರೋ ಡೈರೆಕ್ಟ್ ಮಾಡ್ತಾ ಇರ್ತಾರೆ, ಯಾರದ್ದೋ ನಿರ್ದೇಶನಗಳ ಮೇಲೆ ನಡೀತಾ ಇರುತ್ತೆ. ವರ್ಲ್ಡ್ ಬ್ಯಾಂಕ್ ಇಂದ ನೀವು ಸಾಲ ತಗೊಳ್ಳೋದಾಗ್ಲಿ, ಮತ್ತೊಂದಾಗ್ಲಿ, ಎಷ್ಟೋ ವಿಷಯಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅವ್ರು ಕಂಡೀಷನ್ಸ್ ಹಾಕ್ತಾರೆ, ನೀವು ಇಂಥದಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬೇಕು, ಇಂಥ ಸೆಕ್ಟಾರಿಗೆ ಜಾಸ್ತಿ ಹಣ ಕೊಡ್ಬೇಕು ಅಂತ ವರ್ಲ್ಡ್ ಬ್ಯಾಂಕ್ ತರದ್ ಹಾಕತ್ತೆ. ಅದ್ ಯಾವುದಕ್ಕೂ ಪಕ್ಕ ಆಗದೆ ಇದು ಜನಪರವಾದ ಬಜೆಟ್ ಅಂತ ಅನ್ಸತ್ತಾ ಅಂತ ಒಂದು ಪ್ರಶ್ನೆ. ಆಮೇಲೆ ಒಂದು ಮೂಲಭೂತವಾದ ನಂಬಿಕೆ ಇದೆ ಗಿರಿಪ್ರಕಾಶ್ ಅವರೇ, ಏನಂದ್ರೆ ಒಂದು ಸರ್ಕಾರ ಜನಗಳಿಗೆ ಮಾಡಬಹುದಾದಂತ ಕೆಲವು ಸಂಗತಿಗಳು, ಶಿಕ್ಷಣ ಕೊಡೋದು, ಆರೋಗ್ಯ ಕೊಡೋದು, ಆಹಾರ ಭದ್ರತೆ ಕೊಡೋದು, ವಾಕ್ ಸ್ವಾತಂತ್ರ್ಯ ಕೊಡೋದು, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಇವು 4-5 ಅಡ್ರೆಸ್ ಮಾಡಿದ್ರೆ ಸಾಮಾನ್ಯ ಮನುಷ್ಯ ಬದುಕೋತಾನೆ ಅನ್ನೋಂಥ ನಂಬಿಕೆನಲ್ಲಿ ಬಜೆಟ್ಗೋಸ್ಕರ ಕಾಯ್ತಾನೆ ಅಂತ ನನ್ನ ತಿಳುವಳಿಕೆ ಹೇಳುತ್ತೆ. ನಿಮ್ಗೇನ್ ಅನ್ಸುತ್ತೆ ಸರ್? ನೋಡಿ, ಈಗ ನೀವು ಒಂದು ಇಶ್ಯೂ ರೇಸ್ ಮಾಡಿದ್ರಿ, ಇದು ಗುಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಅದನ್ನ ಫಸ್ಟ್ ತಗೊಂಬೋಣ.
ಈಗ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿತ್ತು ಅಂದ್ರೆ ಹ್ಮ್. ದಟ್ GST ಇದು ಇಟ್ ವಿಲ್ ಗ್ರೋ ಬೈ ಅರೌಂಡ್ 14% ಅಂತ. ಓಕೆ. ಈಗ ಅದು 14% ಅದು ಗ್ರೋ ಆಗದೆ ಇದ್ರೆ ಸ್ಟೇಟ್ಸ್ಗೆ ನಾವು ಕಾಂಪನ್ಸೇಟ್ ಮಾಡ್ತೀವಿ. ಈಗ ಸಪೋಸ್ ಓಕೆ. ಸ್ವಲ್ಪ ರೆವಿನ್ಯೂ ಕಡಿಮೆ ಆದ್ರೆ ನಾವು ಅದ್ರಿಗೆ ನಾವು ದುಡ್ಡು ಕೊಡ್ತೀವಿ. ನಾವು ಈ ಸ್ಟೇಟ್ಸ್ಗೆ ಏನೋ ಪ್ರಾಬ್ಲಮ್ ಬರಲ್ಲ ಅಂತ Okay. ಅವರು ಅಶ್ಯೂರ್ ಮಾಡಿದ್ರು. ಇದನ್ನ Okay. ಇದನ್ನ ಇಂಟ್ರೊಡ್ಯೂಸ್ ಆಗ್ಲೇ ಒಂದ್ಸಲ ಮಾಡಿದ್ರು. ಈಗ್ಲೂ ಅದು ಅಶ್ಯೂರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ. ಆದ್ರೆ ಏನಾಗಿದೆ ಅಂದ್ರೆ ಹ. 14% ಅಂತ ಹೇಳಿದ್ರು. ಈಗ 14% ಗ್ರೋತ್ ಅಂದ್ರೆ GST ಕಲೆಕ್ಷನ್ ಎಷ್ಟಾಗಬೇಕಾಗಿತ್ತು? 4,92,296 crore 2017 ಇಂದ 23-24 ಅಂದ್ರೆ ಲಾಸ್ಟ್ ಮಾರ್ಚ್ ವರೆಗೆ. ಆದ್ರೆ ಅದರಲ್ಲಿ ಆಗಿರೋದೆಷ್ಟು? 3,26,764 ಕೋಟಿ ಅಷ್ಟೇ. ಎಷ್ಟು ಶಾರ್ಟ್ ಫಾಲ್ ಆಗಿರೋದು? 1,65,132 ಕೋಟಿ. ಓಕೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಕೊಟ್ಟಿರೋದು? 1,06,258 ಕೋಟಿ ಅಷ್ಟೇ. ಅಂದ್ರೆ ಶಾರ್ಟ್ ಫಾಲ್ ಎಷ್ಟಾಯ್ತು? 51,174 ಕೋಟಿ. ಅಂದ್ರೆ ಇವ್ರಿಗೆ ಈಗ GST ಎಲ್ಲಾ ಸ್ಟೇಟ್ ಗವರ್ಮೆಂಟ್ಸ್ ಒಪ್ಕೊಂಡಾದ್ಮೇಲೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಇಷ್ಟೆಲ್ಲ ಅಶ್ಯೂರೆನ್ಸ್ ಆದ್ಮೇಲೆ ಅವರು ಒಪ್ಕೊಂಡಿದ್ದು. ಇದನ್ನ ನೀವು ಶಾರ್ಟ್ ಫಾಲ್ ಆಗಿದೆ, ಇದನ್ನ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಇನ್ನ ಮಾಡಿಲ್ಲ. ಈಗ ಏನಾಗತ್ತೆ ಅಂದ್ರೆ ನೋಡಿ, ಅವ್ರು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ದುಡ್ಡು ಹೋಗ್ಬೇಕೋ ಅಷ್ಟಷ್ಟು ದುಡ್ಡು ಹೋಗದೆ ಇದ್ರೆ ಅದು ಮುಂದಕ್ಕೆ ಬರಲ್ಲ. ಅದು ಒಂದು ಸ್ಕೀಮ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೌಸ್ ಸ್ಕೀಮ್ ಇರ್ಲಿ, ಇಲ್ಲದಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಲಿ, ಅಷ್ಟಕ್ಕೆ ಅಷ್ಟು ಒಂದೊಂದು ದುಡ್ಡು ಅದಕ್ಕೆ ಒಂದು ಇಟ್ಟಿರ್ತಾರೆ. ಅದನ್ನು ಉಪಯೋಗಿಸಿದ್ರೆ ನಾ ಹೇಳಿದ್ನಲ್ಲ ಬಯಾನ್ಸಿ ಅಂತ ಹೇಳ್ಬಿಟ್ಟು, ಅದರಿಂದ ಇನ್ನ ಜಾಸ್ತಿ ದುಡ್ಡು ಬರುತ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.